है उसकी तस्वीरें भी आई हैं और ये तस्वीरें कोलंबो से जहां प्रधानमंत्री नरेंद्र मोदी ಇವತ್ತು 1.72 TMC ಮತ್ತು ಬಂಡೂರ ನಾಲಾ ತಿರುವು ಯೋಜನೆಯಡಿ 2.18 TMC ಅಂದ್ರೆ ಇಷ್ಟು ಕುಡಿಯುವ ನೀರನ್ನು ಕರ್ನಾಟಕಕ್ಕೆ ಹಂಚಿಕೆ ಮಾಡಿದೆ. ಕರ್ನಾಟಕ ರಾಜ್ಯವು ಕಳಸಾದಿಂದ ನೀರನ್ನು ಇತರ ಎರಡು ನಾಲಾ, ಕಳಸಾ ನಾಲಾ ತಿರುವು ಯೋಜನೆ ಮತ್ತು ಬಂಡೂರು ನಾಲಾ ತಿರುವು ಯೋಜನೆಗಳೊಂದಿಗೆ ಕಡಿಮೆ ಎತ್ತರದ ಅಣೆಕಟ್ಟುಗಳನ್ನು ಕಟ್ಟಿ ಇವತ್ತು ಅವನ್ನು ನಿರ್ಮಾಣ ಮಾಡಿ ಜಾಕ್ವೆಲ್ ಮುಖಾಂತರ ನೀರನ್ನು ಎತ್ತರ ಯೋಜನೆಯನ್ನು ಸುಮಾರು 995.3 ಕೋಟಿ ಮತ್ತು ಬಂಡೂರಿದು 764.70 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇದಕ್ಕೆ ಆಡಳಿತಾತ್ಮಕ ಒಂದು ಮಂಜೂರಾತಿಯನ್ನು ಕೊಡಲಾಗಿದೆ. ಇದರಲ್ಲಿ ಕಳಸಾ ನಾಲಾ ತಿರುವು ಯೋಜನೆಯಲ್ಲಿ ಸುಮಾರು 26.9255 ಹೆಕ್ಟೇರ್ ಅರಣ್ಯವನ್ನು ಬಳಕೆ ಮಾಡಲು 26.9255 ಅಂದ್ರೆ ಅಪ್ರಾಕ್ಸಿಮೇಟ್ಲಿ 27 ಹೆಕ್ಟೇರ್ ಭೂಮಿ, 27 ಹೆಕ್ಟೇರ್ ಅರಣ್ಯವನ್ನು ನಾವು ಬಳಕೆ ಮಾಡಿಕೊಳ್ಳಲಿಕ್ಕೆ ಇವತ್ತು ವನ್ಯಜೀವಿ ಅನುಮತಿಗಾಗಿ ರಾಜ್ಯ ಸರ್ಕಾರ 31 ಮೇ 2023 ಮತ್ತು 23 ಜುಲೈ 2024 ಕ್ರಮವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದೇವೆ. ಈ ಪ್ರಸ್ತಾವನೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಭೆಯಲ್ಲಿ ಚರ್ಚೆ ಆಗಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂದ್ರೆ ನ್ಯಾಷನಲ್ ಟೈಗರ್ ಪ್ರಾಧಿಕಾರಕ್ಕೆ ಇದ್ರ ಬಗ್ಗೆ ಇವತ್ತು ಯೋಜನೆ ಸ್ಥಳ ತನಿಖೆ ಮಾಡಿ ವರದಿ ಕೊಡಲಿಕ್ಕೆ ಅಲ್ಲಿಗೆ ಅವರು ಪ್ರಾಧಿಕಾರಕ್ಕೆ ಕಳಿಸಿದ್ದಾರೆ. NTCA ತಂಡ ಯೋಜನಾ ಸ್ಥಳವನ್ನು ಪರಿಶೀಲಿಸಿ 23 ಜನವರಿ 2024 ತನ್ನ ವರದಿಯನ್ನು ಸಲ್ಲಿಸಿದೆ.